ಅಪ್ಪ ಅಂದ್ರೆ ಆಕಾಶ. ಈ ಪುಸ್ತಕ ಬರೀ ಪುಸ್ತಕ ಅಲ್ಲ. ಈ ಪುಸ್ತಕದಲ್ಲಿ AR ಮಣಿಕಾಂತ್ ರವರು ನೈಜ ಘಟನೆಗಳನ್ನ ಮುದ್ರಿಸಿದ್ದಾರೆ. ಪ್ರತಿಯೊಂದನ್ನು ಕೂಡ ಓದ್ಬೇಕಾದ್ರೆ ಕಣ್ಣೀರ್ ಬರುತ್ತೆ. ನಾನು ಈ ಬುಕ್ ಓದ್ಬೇಕಾದ್ರೆ 10 ಬಾರಿ ಹತ್ತದ್ದು ಇದೆ. ಪ್ರತಿಯೊಂದು ಕೂಡ ನೈಜ ಘಟನೆನೆ. ಇದರಲ್ಲಿ ನಾನು ಒಂದನ್ನ ಮಾತ್ರ ನಿಮ್ಮ ಹತ್ರ ಬಿಚ್ಚಿಡ್ತೀನಿ. ಅದು ಒಂಥರ ನೈಜ ಘಟನೆನೆ, ಸದ್ಯದ ಪರಿಸ್ಥಿತಿನೇ ಆಗಿದೆ. ಅಪ್ಪ ಯು ಆರ್ ಗ್ರೇಟ್. ಅಪ್ಪ ಯು ಆರ್ ಗ್ರೇಟ್. ಯಾಕಂದ್ರೆ ನನಗೆ 6 ವರ್ಷವಿದ್ದಾಗ ಅರೆ ಅಪ್ಪನಿಗೆ ಎಷ್ಟೊಂದು ವಿಷಯ ಗೊತ್ತಲ್ವಾ ಅನಿಸ್ತಿತ್ತು. ಅದೇ ನಾನು 10 ವರ್ಷಕ್ಕೆ ಕಾಲಿಟ್ಟೆ, ಅಪ್ಪ ಒಂಥರ ಸಿಡುಕಿನಂತೆ ಕಂಡ. 12 ವರ್ಷದಲ್ಲಿದ್ದೆ ಹಿಂತಿರುಗಿ ನೋಡಿದಾಗ ಬಾಲ್ಯದ ಅಪ್ಪ ಕಳೆದು ಹೋಗಿದ್ದ. 16ನೇ ವಯಸ್ಸಿನಲ್ಲಿ ಬಂದಾಗಂತೂ ಉಫ್, ಅಪ್ಪನನ್ನು ಮೆಚ್ಚಿಸಲು ಆಗ್ಲೇ ಇಲ್ಲ. 19 ವರ್ಷದಲ್ಲಿ ನನಗೂ ಅಪ್ಪನಿಗೂ ಸಣ್ಣದಾಗಿ ಒಂದು ಜಗಳ ಆಗೋಗಿತ್ತು. 21ನೇ ವರ್ಷಕ್ಕೆ ಬಂದೆ, ಅಪ್ಪ ವಿಪರೀತ ಬಿಗಿಯಾಗಿ ಕಂಡ, ತೀರಾ ಒರಟನಂತೆ ಕಂಡ. 25ನೇ ವಯಸ್ಸಿನಲ್ಲಿ ಅಂದುಕೊಂಡೆ ಅಪ್ಪನಿಗೂ ಗೊತ್ತಿರೋಷ್ಟು ವಿಷಯ ನನಗೂ ಗೊತ್ತಿದೆ ಅಂತ. 30ರಲ್ಲಿದ್ದಾಗ ಮದುವೆ ಆಗಿತ್ತು. ಆ ಸಂದರ್ಭದಲ್ಲಿ ಎಷ್ಟೋ ವಿಷಯಗಳಲ್ಲಿ ಅಪ್ಪನಿಗೂ ನನಗೂ ಹೊಂದಾಣಿಕೆ ಇರಲಿಲ್ಲ. 35ನೇ ವಯಸ್ಸಿನಲ್ಲಿ ನನ್ನ ಮಗಳ ರಂಪ ಕಂಡು ತಲೆ ಚಿಟ್ಟಿಡಿಯಿತು. 39ರಲ್ಲಿದ್ದಾಗ ಮಕ್ಕಳಿಗೆ ಶಿಸ್ತಿನ ಪಾಠ ಹೇಳಿಕೊಟ್ಟೆ, ಅಪ್ಪ ನೆನಪಾದ. 42ನೇ ವಯಸ್ಸಿನಲ್ಲಿ ಅನಿಸ್ತು ಅಪ್ಪನಂತೆಯೇ ಬಿಗಿಯಾಗಿ ಹೋಗದಿದ್ರೆ ಮಕ್ಕಳು ಬಗ್ಗಲ್ಲ ಅಂತ. 45ನೇ ವಯಸ್ಸಿನಲ್ಲಿ ನನ್ನನ್ನ ಸಾಕಲು ಅಪ್ಪನಿಗೆ ಎಷ್ಟು ಕಷ್ಟ ಆಯ್ತು ಅಂದ್ಕೊಂಡೆ. 50ರಲ್ಲಿದ್ದಾಗ ಅನಿಸ್ತು ನನಗೆ 2 ಮಕ್ಕಳನ್ನ ಸಾಕೋದೇ ಕಷ್ಟ ಆಗ್ತಿದೆ. ಅಂತರಲ್ಲಿ ನನ್ನ ಅಪ್ಪ 4-6 ಮಕ್ಕಳನ್ನ ಸಾಕಿ ಬೆಳೆಸಿದ್ದ. 58ನೇ ವಯಸ್ಸಿನಲ್ಲಿ ಮಕ್ಕಳು ನನ್ನನ್ನ ಹೀನಾಯವಾಗಿ ನಿಂದಿಸಿದರು. ಅಳು ಬಂತು ನನಗೆ. ಕಡೆಗೂ ಹಳೆಯದೆಲ್ಲ ನೆನಪಾಗಿ ಗೋಡೆಯ ಮೇಲೆ ಚಿತ್ರವಾಗಿದ್ದ ಫೋಟೋ ಮುಂದೆ ನಿಂತು ಅಪ್ಪ ಯು ಆರ್ ಗ್ರೇಟ್ ಅಂದಾಗ ನನಗೆ 60 ವರ್ಷ ತುಂಬಿತ್ತು. ಅಪ್ಪನ ಮಹತ್ವ ತಿಳಿಯಲು 4 ವರ್ಷ ಬೇಕಾಗಿತ್ತು. ಅದಕ್ಕೆ ಅಪ್ಪ ಯು ಆರ್ ಗ್ರೇಟ್. ಅಪ್ಪ ಇದ್ದಾಗೆ ನಿಮ್ಮ ಜೀವನವನ್ನ ಕಟ್ಕೊಳ್ಳಿ. ಅಪ್ಪ ಹೋದಾಗ ಜೀವನ ಕಟ್ಕೊಳ್ಳೋದು ತುಂಬಾ ಕಷ್ಟ. ಅಪ್ಪ ಯು ಆರ್ ರಿಯಲಿ ಗ್ರೇಟ್, ರಿಯಲಿ ಗ್ರೇಟ್.